ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನನ್ನ ಚಾನಲನ್ನು ಪ್ರತಿದಿನ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಯಾಸ್ಮೀನು ಮತ್ತು ಸಹನಾ ಹಾಗೆ ನಾನು ಇನ್ನೂ ಒಂದು 2-3 ಜನನ ಟೈಲರಿಂಗ್ ಕೆಲಸಕ್ಕೆ ಕರ್ಕೊಂಡಿದ್ದೆ. ಹಾಗೆಯೇ ಕೆಲವೊಂದು ಸರಿ ಎಲ್ಲ ಟೈಮಲ್ಲೂ ನಮಗೆ ಕೆಲಸಗಾರರು ನಮ್ಮ ಜೊತೆಗೆ ಇದ್ದು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ಕೆಲವೊಂದು ಸತಿ ಅವರಿಗೂ ಅನಿವಾರ್ಯ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ. ಅವರು ಕೆಲಸಕ್ಕೆ ಬರೆದಿದ್ರು ಸಹಿತ ನಾವು ಅಂದರೆ ಟೈಲರಿಂಗ್ ಕೆಲಸನ ಕಲಿತು ನಾವು ಟೈಲರಿಂಗ್ ಕೆಲಸದವ್ರನ್ನ ಇಟ್ಕೊಂಡು ನಡೆಸ್ತಾ ಇರ್ತೀವಿ ಅಂದಾಗ ಕೆಲವೊಂದು ಸತಿ ಅನಿವಾರ್ಯ ಬಂದಾಗ ನಾವೇ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ನಾವು ಯಾವುದೇ ಥರ ಹೆದರದೇನೆ ಕೆಲಸಗಳನ್ನು ಹೇಗೆ ಟೈಮ್ ಮ್ಯಾನೇಜ್ ಮಾಡಿ ಕೆಲಸ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈಗ ನಾನು ಯಾಸ್ಮೀನು ಮತ್ತು ಸಹನಾ ಮತ್ತು ಉಷಾ ಇವ್ರು 3 ಜನನೂ ನಾನು ಕೆಲಸಕ್ಕೆ ಕರ್ಕೊಂಡಿದ್ದೆ. ಆದರೆ ಈಗ ಅನಿವಾರ್ಯ ಕಾರಣದಿಂದ ಯಾಸ್ಮೀನಿಗೆ, ಸಹನಾಗೆ, ಉಷಾನಿಗೆ ಇಷ್ಟು 3 ಜನಕ್ಕೂ ಬರೋದಕ್ಕಾಗೋದಿಲ್ಲ. ಆದ್ದರಿಂದ ನಾನು ಈಗ ಒಬ್ಬಳೇ ವರ್ಕ್ ಮಾಡಬೇಕಾಗಿದೆ. ಈಗ ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀನಿ, ಏನೆಲ್ಲ ತಯಾರಿ ಮಾಡ್ಕೊಳ್ತೀನಿ ಟೈಲರಿಂಗ್ ಮಾಡೋದಕ್ಕೆ, ಕರೆಕ್ಟ್ ಟೈಮಿಗೆ ಕಸ್ಟಮರ್ಗೆ ಬಟ್ಟೆ ಕೊಡೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ, ನಾನು ಒಬ್ಬಳೇ ಸ್ಟಿಚ್ ಮಾಡ್ತಿದ್ದೀನಿ ಅಂತಂದರೆ ನಾನು ಕರೆಕ್ಟಾಗಿ ಕಸ್ಟಮರ್ ಹೇಳಿದ ಟೈಮ್ಗೆ ಕೊಡೋಕ್ಕಾಗತ್ತಾ ಅಂತ ಫಸ್ಟ್ ಯೋಚನೆ ಮಾಡಬೇಕು. ಯಾಕಂದರೆ ಈ ಫಂಕ್ಷನ್ ಟೈಮಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ಕಸ್ಟಮರ್ ಊರಿಗೆ ಹೋಗೋದಾಗಿರ್ಬೋದು, ಇದೆಲ್ಲ ಅವರು ಟೈಮಿಗೆ ಕರೆಕ್ಟಾಗಿ ನಾವು ಕೊಡಬೇಕಾಗತ್ತೆ. ಪಾಪ ಮಿಸ್ ಮಾಡಿದ್ರೆ ಅವರಿಗೂ ಬೇಜಾರಾಗುತ್ತೆ. ಅಯ್ಯೋ ಮೊದಲೇ ಹೇಳಿದರೆ ನಾವು ಬೇರೆಯವ್ರ ಕೈಲಿ ಸ್ಟಿಚ್ ಮಾಡಿಸ್ತಿದ್ವಿ ಅಂತೇಳಿ ಅಂದ್ಕೊಳ್ತಾರೆ. ಅದರಿಂದ ನಾನು ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಮೊದಲನೇದಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬೇಗನೆ 10 ಗಂಟೆಗೆ ನನ್ನ ಕೆಲಸ ಮುಗಿಯೋ ರೀತಿ ನೋಡ್ಕೊಳ್ಳೋದು. ಆಗ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಆಗುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ತುಂಬ ಶೆಕೆ ಇರೋದ್ರಿಂದ ನಾವು ಸ್ಟಿಚ್ ಮಾಡೋದಕ್ಕೆ ಮಧ್ಯಾಹ್ನ ಕೂತಾಗ ತುಂಬಾ ಮನೆ ಕೆಲಸ ಎಲ್ಲ ಮಾಡಿ ನಮ್ಮ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಾಗ ತುಂಬಾ ಸುಸ್ತಾಗೋದು ಅಥವಾ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರದೇ ಇರೋದು ಆಗುತ್ತೆ. ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ನೀವು ಫಸ್ಟು ಏನು ಮಾಡಬೇಕು ಅಂದರೆ ಆದಷ್ಟು ಬೆಳಗಿನ ಜಾವದಲ್ಲಿ ಸ್ಟಿಚ್ ಮಾಡಿ. ಆಗ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಇರುತ್ತೆ ಮತ್ತು ಕೆಲಸ ಸಹ ಬೇಗ ಆಗುತ್ತೆ. ಅದರಿಂದ ಹಾಗೆಯೇ ಫ್ರೆಂಡ್ಸ್ ನೋಡ್ಬೋದು, ನಮಗೆ ಕಸ್ಟಮರು ಹೇಗಂದರೆ ಕೆಲವೊಬ್ಬರು ಇವತ್ತು ಅಂದ್ಕೊಟ್ಟು ನಾಳೆನೇ ಬೇಕು ಅಂತಾರೆ. ಕೆಲವೊಬ್ಬರು ಪರವಾಗಿಲ್ಲ, ಒಂದು 15 ದಿವಸ ಅಥವಾ ಒಂದು ವಾರದ ಮುಂಚೆನೇ ಅವರು ಬೇಗನೆ ನೆನಪು ಮಾಡಿಕೊಂಡು ಬಟ್ಟೆಗಳನ್ನು ತಂದು ಕೊಡ್ತಾರೆ. ನೀವು ಯಾರು ಬಟ್ಟೆ ತೊಗೋಬೇಕು, ಇವತ್ತು ಕೊಟ್ಟು ನಾಳೆ ಕೊಡಿ ಅನ್ನೋರು ಬಟ್ಟೆ ತೊಗೋಬೇಕಾ, ಅಥವಾ ನಿಮಗೊಂದು ವಾರ ಟೈಮ್ ಕೊಟ್ಟು ಚೆನ್ನಾಗಿ ನೀಟಾಗಿ ಹೊಲ್ಕೊಡಿ ಅಂತ ಹೇಳೋರ ಬಟ್ಟೆನ ತಗೋಬೇಕಾ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಫಸ್ಟು ಕೊಟ್ಟಿರೋ ಬಟ್ಟೆ ಅವರಿಗೆ ಆದ್ಯತೆ ಕೊಡ್ತೀನಿ. ಈಗ ಕೆಲವೊಬ್ರು ಹೇಗಂದರೆ ಈ ಟೈಲರಾ ನಾನು ಇವತ್ತು ತೊಗೊಂಡೋದ್ರು ನಾಳೆ ಸ್ಟಿಚ್ ಮಾಡಿಕೊಡ್ತಾಳೆ ಅನ್ನೋ ಮನಸ್ಸಲ್ಲಿ ಬಂದುಬಿಟ್ಟಿರುತ್ತೆ. ಸುಮ್ಮನೆ ಮನೇಲಿ ಸೀರೆನ ತಂದು ಇಟ್ಕೊಂಡಿರ್ತಾರೆ. ಆದರೆ ಕೊಡೋದು 2 ದಿನ ಹೋಗುವಾಗ, ಊರಿಗೆ ಹೊರಟಾಗ ಅಥವಾ ಫಂಕ್ಷನ್ 2 ದಿನ ಇರುವಾಗ ಕೊಡ್ತಾರೆ. ಯಾಕಂದರೆ ನಾವು ಕೆಲಸ ಇಲ್ಲದೆ ಕೂತಿರ್ತೀವಿ ನೋಡಿ, ಅವ್ರು ಕೊಟ್ಟಿದಾಗ ಹೊಲಿಯೋಣ ಅಂಥೇಳಿ ಆ ರೀತಿ ಅಂತ ಅಂದ್ಕೊಬಿಡ್ತಾರೆ. ಆದರೆ ನಾವೀಗ ಏನು ಅಂದರೆ ಟೈಮ್ ಇಟ್ಟು 15 ದಿವಸ ಆದರೂ ಚೆನ್ನಾಗಿ ಹೊಲಿರಿ, ತಿಂಗಳಾದರೂ ನಮಗೆ ಚೆನ್ನಾಗಿ ಹೊಲ್ಕೊಡಿ ಅಂತ ಹೇಳಿರ್ತಾರೆ. ಅಂಥವ್ರ ಬಟ್ಟೆನ ಬಿಡ್ತೀವಿ, ಇವತ್ತು ನಾಳೆ ಕೊಡಿ ಅಂದವ್ರ ಬಟ್ಟೆನ ಬೇಗ ಬೇಗ ಇಸ್ಕೊಂಡು ಟೆನ್ಷನ್ ತೊಗೊಂಡು ಸ್ಟಿಚ್ ಮಾಡಿಕೊಡ್ತೀವಿ. ಅಂಥವ್ರ ಬಟ್ಟೆನ ಫಸ್ಟ್ ಬಿಡಿ. ಯಾಕಂದರೆ ನೀವು ಹೇಳಿ ಇಲ್ಲ 1 ದಿವಸದಲ್ಲಿ ನಾಳೆ ಆಗೋದೇ ಇಲ್ಲ, 2 ದಿವಸದಲ್ಲಿ ಅದು ಆಗೋ ಕೆಲಸನೇ ಇಲ್ಲ, ಟೈಮ್ ಬೇಕು ಅಂತ ಅವ್ರು ಟೈಮ್ ಇನ್ನೊಂದು ಸರಿ ಆದರೂ ಬೇಗ ತಂದು ಕೊಡ್ತಾರೆ. ಈ ಸಲ ಹೇಗೋ ಅವರು ನಾವು ಹೊಲಿಯಲ್ಲ ಅಂದ್ರೂ ನಮ್ಮ ಹತ್ರ ಇಟ್ಟು ಹೊಲಿರಿ ಅಂತ ಹೇಳಿ ಹೋದರೂ ಸಹಿತ ನೆಕ್ಸ್ಟ್ ಸತಿ ಆದ್ರೂ ಇವ್ರು ಸಿಗಲ್ಲ. ನೀವೇ ಬೇಕು ಅನ್ನೋರಿಗೆ ಈಗ ನೀವೇ ಸ್ಟಿಚ್ ಮಾಡಬೇಕು, ಬೇರೆ ಯಾರೂ ಸ್ಟಿಚ್ ಮಾಡಬಾರ್ದು ಅನ್ನೋರು ಇರ್ತಾರಲಿಲ್ಲ. ನಾನು ಬೇರೆ ಕಡೆ ತೊಗೊಂಡು ಹೋಗೋದೇ ಇಲ್ಲ, ನೀವೇ ಸ್ಟಿಚ್ ಮಾಡಬೇಕು ಅನ್ನೋರಿಗೆ 50 ರೂಪಾಯಿ ಜಾಸ್ತಿ ಹೇಳಿ. ಈಗ ಹೇಗಂದರೆ ಫ್ರೆಂಡ್ಸ್, ನನಗೆ ಕಸ್ಟಮರ್ ಹೇಗಂದರೆ ಕಡಿಮೆ ದುಡ್ಡು ತೊಗೊತೀನಂತಲೇ ನನಗೆ ಒತ್ತಾಯ ಮಾಡಿ ಕೊಟ್ಟು ಹೋಗುವಂಥ ಕಸ್ಟಮರ್ ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ 2 ದಿನ ಇರುವಾಗ ಬ್ಲೌಸ್ ಇಸ್ಕೊಂಡು ಹೊಲ್ಕೊಟ್ಟು ಮತ್ತೆ ಕಡಿಮೆ ದುಡ್ಡು ತೊಗೋಬೇಕು. 150 ತೊಗೊಂಡ್ರು ಓಕೆ, 250 ತೊಗೊಂಡ್ರು ಓಕೆ, 300 ರೂಪಾಯಿ ತೊಗೊಂಡ್ರು ಓಕೆ. ನಾವು ಎಷ್ಟು ಅರ್ಜೆಂಟ್ ಕೊಡೋ ಬಟ್ಟೆಗೆ ಸ್ಟ್ರಗಲ್ ಮಾಡಿರ್ತೀವಿ ಅಂತ ಹೇಳಿ ಕಸ್ಟಮರ್ಗೆ ನಿಜವಾಗ್ಲೂ ಗೊತ್ತಿರಲ್ಲ. ಇದು ನೋಡ್ಬೋದು, ಮನೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಾನು ಬಟ್ಟೆ ಸೇಲಿಗೆ ರ್ಯಾಕಲ್ಲಿ ಒಂದು ಹೊಸ ರ್ಯಾಕ್ ತಂದಿದ್ದೆ. ರ್ಯಾಕಲ್ಲಿ ಎಲ್ಲ ಬಟ್ಟೆನೂ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಇದೆ ಬಾಕ್ಸಲ್ಲಿ, ಅಂದರೆ ಟಾಪ್ಸ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ. ಹಾಗೆ ತೋರ್ಸೋಕ್ಕೆ ಇದೊಂದು ಟೇಬಲನ್ನು ಹೀಗೆ ಇಟ್ಕೊಂಡಿದ್ದೀನಿ. ಅಂದರೆ ಮನೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಈ ಸೆಟಪ್ಪನ್ನು ಮಾಡಿದ್ದೀನಿ. ಅಂದರೆ ಬಟ್ಟೆ ಸೇಲಿಂಗ್ ಇಟ್ಟಿರೋದು ಕಾಣೋ ಥರ ಮಾಡಿದ್ದೀನಿ. ಹಾಗೆ ನಾವು ಟೈಲರಿಂಗ್ ಮಾಡ್ತೀವಿ ಅಂದರೆ ಅದು ಒಂದರಲ್ಲೇ ನಾವು ಹಣ ಗಳಿಸ್ತೀವಿ ಅನ್ನೋದು ತಪ್ಪಾಗುತ್ತೆ. ಅದ್ರ ಜೊತೆಗೆ ನಾವು ಈ ಥರ
ಅಲ್ಪ ಸ್ವಲ್ಪ ಸೈಡಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಇಂಪ್ರೂವ್ಮೆಂಟ್ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ಈಗ ಒಂದು ಲಾಭ ಅಂದರೆ ನಮ್ಮ ಹತ್ರನೇ ಸೀರೆ ತೊಗೊಂಡು ನಮ್ಮ ಹತ್ರನೇ ಸ್ಟಿಚ್ ಮಾಡಿಸಿದಾಗ ನಮಗೆ ಸ್ವಲ್ಪ ಅದರಲ್ಲಿ ಲಾಭ ಅನ್ನೋದು ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು, ನಾನು ಎಲ್ಲ ಕ್ವಾಲಿಟಿ ಸೀರೆಗಳನ್ನು ಇಟ್ಟಿದ್ದೀನಿ. ಬೇಕು ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಸೀರೆಗಳನ್ನು ತೋರಿಸಿ ಅಂದರೆ ನಾನು ತೋರಿಸ್ತೀನಿ. ಹಾಗೆ ನಾವು ಸೀರೆ ವಿಡಿಯೋಗಳನ್ನೆಲ್ಲ ಮಾಡ್ತೀವಿ, ನೋಡೋರು ಕಮ್ಮಿ ಇರ್ತಾರೆ. ಆದ್ದರಿಂದ ನಾನು ಸೀರೆ ವಿಡಿಯೋನು ಮಾಡೋಕ್ಕೆ ಹೋಗಿಲ್ಲ. ನಾನು ಜಾತ್ರೆ ಆದಮೇಲೆ ಮತ್ತೆ ಹೊಸ ಕಲೆಕ್ಷನ್ ಎಲ್ಲ ತರಿಸಿದ್ದೆ, ಅದೆಲ್ಲ ಸೇಲ್ ಆಗ್ತಿದೆ. ಆನ್ಲೈನಲ್ಲಾಗಿರ್ಬೋದು, ಆಫ್ಲೈನಲ್ಲಾಗಿರ್ಬೋದು. ತುಂಬ ನಿಮಗೆ ಒಳ್ಳೆ ರೀಸನಬಲ್ ರೇಟಲ್ಲಿ ಹಾಕ್ಕೊಡ್ತೀನಿ. ಯಾರಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಾನು ಇನ್ಸ್ಟಾ ಪೇಜ್ ಸಹ ನೀವು ಫಾಲೋ ಮಾಡಿದ್ರೆ ಅದರಲ್ಲಿ ಹಾಕ್ತಾ ಇರ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಾವು ಯಾರು ಇರಲಿ ಇಲ್ಲದೇ ಇರಲಿ, ನಾವು ಓನರ್ಗಳಾಗಿರ್ತೀವಿ ಅಂದಾಗ ನಾವು ಸ್ಟಿಚ್ಚಿಂಗಿಗೂ, ಕಟ್ಟಿಂಗಿಗೂ ಮತ್ತು ಹುಕ್ಸು ರಿಂಗ್ಸು ಮಾಡೋದಕ್ಕೂ ರೆಡಿ ಇರಬೇಕು. ಯಾಕಂದರೆ ಇಲ್ಲ ನಾನು ಓನರು, ನಾನು ಬರೀ ಹೇಳಿಬಿಟ್ಟೆ ಕೆಲಸ ಮಾಡೋದು ಅಂತೇಳಿ ನೀವು ಕೆಲಸಗಾರ ಹಿಂದೆ ಹೋದಾಗ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲ, ಯಾರು ಇಲ್ದಿದ್ರೂ ನಾನು ಕಸ್ಟಮರ್ ಬಟ್ಟೆನ ಈಸ್ಕೊಂಡು ಮೇಂಟೈನ್ ಮಾಡ್ತೀನಿ, ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಅಂದರೆ ನೀವು ಧೈರ್ಯವಾಗಿ ಮಾಡಬೇಕಂದ್ರೆ ರೆಡಿ ಇರಬೇಕು ನಾವು. ಇಲ್ಲ ನನಗೆ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ, ಕಟ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ, ನಾನು ಬೇರೆಯವ್ರ ಹತ್ರನೇ ಸ್ಟಿಚ್ ಮಾಡಿಸಿ ಕೊಡೋದು, ನಾನು ಬರೀ ಆ ಕಡೆಯಿಂದ ಈ ಕಡೆ ಕೊಡೋದು, ಆ ಥರ ಮಾಡೋದಾದರೆ ದಯವಿಟ್ಟು ಟೈಲರಿಂಗ್ ಕೆಲಸಕ್ಕೆ ಬರಬೇಡಿ. ಟೈಲರಿಂಗ್ ಕೆಲಸ ಏನು ಅಂತಂದರೆ ನಾವೇ ಖುದ್ದಾಗಿ ಮಾಡಬೇಕು. ನಮಗೆ ಕೆಲಸ ಬರ್ತಿರಬೇಕು. ನಮಗೆ ಕೆಲಸ ಬರ್ತಿಲ್ಲ ಅಂತಂದರೆ ನಾವು ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸಿ ಕಸ್ಟಮರ್ಗೆ ಕೊಡ್ತೀವಿ ಅನ್ನೋದು ತುಂಬಾ ಸುಳ್ಳಾಗುತ್ತೆ. ಯಾಕಂದರೆ ಈಗ ನೋಡಿ, ಒಂದು ಬ್ಲೌಸು ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಮನೆಯವರು ತಂಗಿ ಅವ್ರು ಇಸ್ಕೊಂಡು ಬೇರೆಯವ್ರ ಕೈಯಲ್ಲಿ ಸ್ಟಿಚ್ ಮಾಡಿಸಿ ಕೊಡ್ತಾರೆ. ಅವ್ರಿಗೆ ಹೇಗಾಯಿತು ಅಂದರೆ, ನಾನು ಇಲ್ಲಿಂದ ಬ್ಲೌಸನ್ನ ಸ್ಟಿಚ್ ಮಾಡಿಕೊಟ್ಟೆ, ಎಂಬ್ರಾಯ್ಡ್ರಿ ಹಾಕ್ಸ್ಬೇಕಿತ್ತು, ಫಿಟ್ಟಿಂಗ್ ಒಂದು ಬಾಕಿ ಇತ್ತು. ಆ ಟೈಲರು ಏನು ಮಾಡಿದ್ರು, ಈಗ ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದೇ ಬ್ಲೌಸು, ಟೈಲರ್ ಏನು ಮಾಡಿದ್ರು, ಫಸ್ಟಿಗೆ ಫಿಟ್ಟಿಂಗ್ ಮಾಡ್ತೀವಿ ಅಂತ ಇಸ್ಕೊಂಡ್ರು. ಆದರೆ ಆಮೇಲೆ ಫಿಟ್ಟಿಂಗ್ ಮಾಡ್ದೇ ಹಾಗೆ ಕೊಟ್ಟರು. ಅವರಿಗೆ ಸ್ವಲ್ಪ ಟೈಲರಿಂಗ್ ಗೊತ್ತು, ಆದರೆ ಅವ್ರ ಹತ್ರ ಈ ಫಿಟ್ಟಿಂಗಿನ ಲಾಸ್ಟ್ ಎಂಡ್ ಫಿಟ್ಟಿಂಗ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರು ಮತ್ತೆ ಫಿಟ್ಟಿಂಗಿಗೆ ನಮ್ಮೂರಿಗೆ ಕಳಿಸ್ಬೇಕಾಯ್ತು, ಸಾಗರದಿಂದ ಇಲ್ಲಿಗೆ. ಹೀಗೆ ನಾವು ಟೈಲರಿಂಗ್ ಕೆಲಸ ಗೊತ್ತಿಲ್ಲದೇ ನಾವು ಬೇರೆಯವರಿಗೆ ಬಟ್ಟೆನ ಸ್ಟಿಚ್ ಮಾಡಿಸಿ ಕೊಡ್ತೀವಿ ಅಂತ ಹೇಳಿದ್ರೆ ತುಂಬಾ ಅದು ನಿಮಗೆ ಇನ್ನೂ ಹೆವಿ ಟೆನ್ಷನ್ ಆಗುತ್ತೆ. ಅದರಿಂದ ನೀವು ಬಟ್ಟೆನ ಈಸ್ಕೊಂಡು ಕಸ್ಟಮರ್ ಹತ್ರ ಇಸ್ಕೊಂಡು ಬೇರೆ ಟೈಲರ್ ಹತ್ರ ಹೊಲಿಸಿ ಕೊಡೋದು ಒಳ್ಳೆಯದೇ. ಆದರೆ ನೀವು ಅದ್ರ ಜೊತೆಗೇ ನಾನು ಸ್ವಲ್ಪ ಟೈಲರಿಂಗ್ ಕಲ್ತ್ಕೊಳ್ತೀನಿ, ಸಣ್ಣ ಪುಟ್ಟ ನಾನು ಸ್ಟಿಚ್ಚಿಂಗು ಫಿಟ್ಟಿಂಗ್ ಎಲ್ಲ ಮಾಡೋದು ಕಲ್ಕೊತೀನಿ ಅಂತಂದರೆ ನೀವು ಟೈಲರಿಂಗ್ ಮಾಡ್ಬೋದು. ನನಗೂ ತುಂಬ ಸತಿ ಅನಿವಾರ್ಯ ಬಂದಿದೆ ಫ್ರೆಂಡ್ಸ್. ನಾನು ಕೆಲಸಕ್ಕೆ ಹುಡುಗಿಯರನ್ನ ಇಟ್ಕೊಂಡಾಗ ಅವರು ಒಂದೇ ಸತಿಗೆ ಬರದೇ ಇದ್ದಾಗ ನಾವೇ ಸಡನ್ನಾಗಿ ಬೇರೆ ಕೆಲಸ ಬಿಟ್ಬಿಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಮೊನ್ನೆ ಎಲ್ಲ ಹಾಗೆ ಆಯಿತು. ಹಾಗಾಗಿ ನಾವು ಪೂರ್ತಿಯಾಗಿ ಕೆಲಸನ ಕಲ್ತಿದ್ರೆ ನಾವು 4 ಜನನ ಕೆಲಸಕ್ಕೆ ಇಟ್ಕೊಂಡು ಮಾಡಿಸೋದು ತುಂಬಾ ಒಳ್ಳೆಯದಾಗತ್ತೆ. ಇಲ್ಲ ಅಂತಂದರೆ ಅವ್ರು ಏನು ತಪ್ಪು ಮಾಡಿದ್ರು, ಏನು ಸರಿ ಮಾಡಿದ್ರು ಅದ್ರ ಬಗ್ಗೆ ನಮಗೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ನೋಡ್ತಾ ಇರ್ಬೋದು, ನಾನು ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ನಮಗೆ ಟೈಮ್ ಕರೆಕ್ಟಾಗಿ ಬಟ್ಟೆನ ಕಸ್ಟಮರ್ಗೆ ಕೊಡಬೇಕು ಒಂದು. ಹಾಗೆಯೇ ಮನೆ ಆಗಿರೋದ್ರಿಂದ ಟೈಮಿಂಗ್ಸ್ ಇಲ್ಲದೇ ಕಸ್ಟಮರ್ ಬರ್ತಾ ಇರ್ತಾರೆ. ಅಂದರೆ ಈಗ ಅಂಗಡಿ ಆದರೆ 8 ಗಂಟೆಗೆ ಅಂಗಡಿ ಕ್ಲೋಸು ಅಂದರೆ 8 ಗಂಟೆ ಮೇಲೆ ಅವ್ರಿಗೆ ಟೆನ್ಷನ್ ಇರೋದಿಲ್ಲ ಕಸ್ಟಮರ್ದು. ನಮ್ಮ ಮನೆ ಹಾಗಲ್ಲ, 10 ಗಂಟೆ ರಾತ್ರಿಗೆ ಅವರು ಬಟ್ಟೆನ ತೊಗೊಬಂದು ಹೊಲೀರಿ ಅಂದ್ರೂ ಬಟ್ಟೆ ಹೊಲಿಬೇಕಾಗತ್ತೆ, ಕಸ್ಟಮರು ಬೇಕಾಗತ್ತೆ. ನಾವು ಅದಕ್ಕೆ ಏನು ಹೇಳೋದಕ್ಕೆ ಬರೋದಿಲ್ಲ. ಆದಷ್ಟು ನಾನು ಹೇಳೋದು ಪ್ರತಿಯೊಬ್ಬರಿಗೂ, ಟೈಲರ್ಸ್ ನೀವು ಯಾರನ್ನೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ನೀವೇನೇ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಚೌಕಾಸಿ ಮಾಡೋರನ್ನ, ಬೇಗ ಬೇಗ ಕೊಡಿ 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 ಅಂಥೇಳಿ ತಲೆ ಮೇಲೆ ಕೂತ್ಕೊಂಡು ಹಿಂಸೆ ಕೊಡೋರನ್ನ ಅವ್ರನ್ನ ಬಿಟ್ಟಾಕಿ ನೀಟಾಗಿ ಡಿಸೈನ್ ಬ್ಲೌಸ್ ಆದರೂ ಪರವಾಗಿಲ್ಲ, ದಿನಕ್ಕೆ 1 ಅಥವಾ 2 ಹೊಲಿದ್ಬಿಟ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ತೊಗೊಳ್ಳಿ. ಈಗ ನೀವು 150 ರೂಪಾಯಿಗೆ ಬ್ಲೌಸನ್ನು 4 ಸ್ಟಿಚ್ ಮಾಡಿದರೂ ಒಂದೇ, ಅದೇ ನೀವು 500ಇಂದು 1 ಸ್ಟಿಚ್ ಮಾಡಿದ್ರು ಅದರ ಬೆಲೆ ನಿಮಗೆ ಸಿಗುತ್ತೆ. ಇಷ್ಟೆಲ್ಲ ಹೇಳ್ತಾ ಟೈಲರಿಂಗಲ್ಲಿ ಇನ್ನೂ ಹೆಚ್ಚೆಚ್ಚು ಟಿಪ್ಸ್ಗಳನ್ನು ಕೊಡೋಕ್ಕೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.